ತುರುವೇಕೆರೆಯಲ್ಲಿ ಅಸ್ಪೃಶ್ಯತೆ ಜೀವಂತ ಪ್ರಕರಣ. ದೇಗುಲಕ್ಕೆ ಪ್ರವೇಶಿಸಿದ್ದ ದಲಿತ ನವ ಜೋಡಿಗೆ ಧಮ್ಕಿ ಕೇಸ್. ದಲಿತ ನವ ಜೋಡಿಗೆ ಕೊನೆಗೂ ಸಿಕ್ತು ದೇಗುಲಕ್ಕೆ ಪ್ರವೇಶ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮದಲ್ಲಿರೋ ಅರಸಮ್ಮ ದೇವಾಲಯದಲ್ಲಿ ಪೂಜೆಗೆಂದು ದಲಿತ ನವ ಜೋಡಿಗೆಂದು ಆಗಮಿಸಿದ್ರು. ಈ ವೇಳೆ ದೇಗುಲ ಪ್ರವೇಶಿಸಿದ ನವ ಜೋಡಿಗೆ ನಿಮಗೆ ಪ್ರವೇಶವಿಲ್ಲ, ಪುಣ್ಯ ಮಾಡಿಸಬೇಕೆಂದು ಮೇಲ್ಜಾತಿಯ ನಾರಾಯಣಪ್ಪ ಸೇರಿ ಅನೇಕ ಮಂದಿ ಸವರ್ಣೀಯರು ಬೆದರಿಕೆ ಹಾಕಿದ್ರು. ಈ ವೇಳೆ ನಾರಾಯಣಪ್ಪ ಎಂಬಾತ ಮೈ ಮೇಲೆ ದೇವರು ಬಂದಂತೆ ನಟಿಸಿ ದಲಿತ ಜೋಡಿಗೆ ಬೆದರಿಕೆ ಹಾಕಿದ್ರು. ಈ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಕಳೆದ 4-5 ದಿನಗಳಿಂದ ಚರ್ಚೆಗೆ ಗ್ರಾಸವಾಗಿದ್ದ ದಲಿತ ನವ ವಧುವರರ ದೇಗುಲ ಪ್ರವೇಶ ಹಾಗೂ ದಲಿತ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುರುವೇಕೆರೆ ತಾಲೂಕು ಗೋಣಿ ತುಮಕೂರು ಗ್ರಾಮದಲ್ಲಿರುವ ಸವರ್ಣೀಯರು ಮತ್ತು ದಲಿತ ಜನಾಂಗದ ನಡುವೆ ಇದ್ದ ಕಂದಕಕ್ಕೆ ತೆರೆದಿದೆ. ಸವರ್ಣೀಯರಿಂದ ಆಗಿದ್ದ ದೌರ್ಜನ್ಯ ಪ್ರಕರಣದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಎಂಎನ್ ಅಹಮದ್ ಅವರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಗೋಣಿ ತುಮಕೂರು ಗ್ರಾಮದಲ್ಲಿ ಸಭೆಯನ್ನ ನಡೆಸಲಾಗಿತ್ತು. ಗ್ರಾಮದಲ್ಲಿದ್ದ ಅಶಾಂತಿಯನ್ನ ಹೋಗಲಾಡಿಸಲು 2 ಸಮುದಾಯದ ಮುಖಂಡರನ್ನ ಸೇರಿಸಿ ತಹಸೀಲ್ದಾರ್ ಅವರು ಸಮುದಾಯದ ಮುಖಂಡರಿಗೆ ಕಾನೂನು ಪಾಠ ಮಾಡಿದ್ದು ಅಲ್ಲದೆ ದೌರ್ಜನ್ಯ ಪ್ರಕರಣದ ಕಾಯ್ದೆಯನ್ನ ವಿವರಿಸಿದ್ರು. ಇನ್ನು ಅರಸಮ್ಮ ದೇವಿ ದೇವಾಲಯವು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಾಗಿದ್ದು ದೇವಾಲಯಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲದೆ ಪೂಜೆ ಹಾಗೂ ದರ್ಶನವನ್ನ ಮಾಡಬಹುದಾಗಿದೆ. ಯಾರು ಇದಕ್ಕೆ ನಿರ್ಬಂಧ ಮಾಡುವಂತಿಲ್ಲ. ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಎಲ್ಲರೂ ತಮ್ಮ ತಮ್ಮ ಜನಾಂಗೀಯ ದ್ವೇಷವನ್ನ ತಾರತಮ್ಯಗಳನ್ನ ಮರೆತು ಧಾರ್ಮಿಕ ಅಸ್ತಿತ್ವವನ್ನ ಕಂಡುಕೊಳ್ಳಬೇಕೆಂದು ತಹಸೀಲ್ದಾರ್ ಸೂಚನೆಯನ್ನ ನೀಡಿದ್ದಾರೆ. ಕೊನೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ನವ ಜೋಡಿ ಹಾಗೂ ಪೋಷಕರನ್ನ ಕರೆದುಕೊಂಡು ದೇವಸ್ಥಾನದ ಒಳಗೆ ಪ್ರವೇಶಿಸಿ ಪೂಜೆಯನ್ನ ಸಲ್ಲಿಸಲು ಹಾಗೂ ದರ್ಶನ ಪಡೆಯುವ ಅವಕಾಶವನ್ನ ಮಾಡಿಕೊಟ್ರು. ಇನ್ನು ಮುಂದೆ ಈ ತರಹದ ದೌರ್ಜನ್ಯ ಪ್ರಕರಣಗಳು ತಾಲೂಕಿನ ಯಾವ ಭಾಗದಲ್ಲಿಯೂ ನಡೆಯಬಾರದು ಎಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.